ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಜಮಖಂಡಿಗೆ ಬಂದು ಇದು 5ನೇ ದಿನ. ಇವತ್ತು ನಾವು ಬಿಜಾಪುರಕ್ಕೆ ಗೋಲ್ ಗುಂಬಜ್ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಎಕ್ಸೈಟ್ ಇದೆ, ತುಂಬ ಖುಷಿ ಆಗ್ತಿದೆ. ಇಲ್ಲಿ ಅಂಕಲ್ ಬಿಡ್ತಿದ್ದಾರೆ ನಮ್ಮನ್ನು ಊರೊಳಗೆ, ಅಂದರೆ ಅಲ್ಲಿ ಜಮಖಂಡಿ ಊರು. ಆ್ಯಕ್ಚುಲಿ ಇದು ಊರು. ಇವರು ಅಲ್ಲಿ ತೋಟದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನಮ್ಮನ್ನು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಬಸ್ ಬರುತ್ತೆ, ಇಲ್ಲಿಂದ ನಾವು ಹೋಗ್ಬೋದು ಅಂತ. ಇಲ್ಲಿ ಹಂಗೆ ಒಬ್ಬರು ಸರ್ ಮನೆಯೂ ಭೇಟಿ ಆಗಬೇಕು. ಹಂಗಾಗಿ ಅವ್ರ ಹತ್ರ ಮಾತಾಡಿಕೊಂಡು ನಾವು ಆಟೋದಲ್ಲಿ ಇಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ನಾವು ಬಿಜಾಪುರಕ್ಕೆ ಬಸ್ಸಿಗೆ ಹೋಗಬೇಕು. ತುಂಬ ಚೆನ್ನಾಗಿದೆ, ದೊಡ್ಡದಿದೆ ಜಮಖಂಡಿ ಬಸ್ ಸ್ಟ್ಯಾಂಡ್. ನಾನು ಸಣ್ಣದು ಅಂದ್ಕೊಂಡಿದ್ದೆ, ಎಷ್ಟು ದೊಡ್ಡದಿದೆ ನೋಡಿ. ಆಲ್ಮೋಸ್ಟ್ ಈ ಕಡೆ ಒಂದೇನಂದರೆ ಎಲ್ಲನೂ ಗೌರ್ಮೆಂಟ್ ಬಸ್ಗಳೇ ಇದೆ, ಒಂದರೂ ಪ್ರೈವೇಟ್ ಬಸ್ ಇಲ್ಲವೇ ಇಲ್ಲ. ನಾನಂತೂ ನೋಡೇ ಇಲ್ಲ. ನಾವಿನ್ನು ನೋಡೋ ಅಷ್ಟೊತ್ತಕ್ಕೆ ಇಲ್ಲಿ ಬಸ್ ಅಂತೂ ಬಂದಿದೆ. ಇನ್ನೊಂದು ಏನಂದರೆ ವಿಷಯ, ದೀಪಾವಳಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ ಬಸ್ಸು. ಆಲ್ಮೋಸ್ಟು ರಜಾ ಅಲ್ವಾ, ಹಂಗಾಗಿ ಎಲ್ಲರೂ ಅವ್ರವ್ರ ರಿಲೇಟಿವ್ಸ್ ಅವ್ರ ಊರಿಗೆ ಹೋಗ್ತಿದ್ದಾರೇನೋ. ಸಿಕ್ಕಾಪಟ್ಟೆ ರಶ್ ಇದೆ, ಅದರಲ್ಲಿ ಗರ್ಲ್ಸೇ ಭಾಳ ಇದ್ದಾರೆ. ನಾವಂತೂ ಹಂಗೂ ಹಿಂಗೂ ಬಿಜಾಪುರಕ್ಕೆ ಬಂದ್ವಿ. ಇಲ್ಲಿ ಈಗ ನಾವು ಸಿಟಿ ಬಸ್ ಹತ್ಕೊಂಡು ಹೋಗಬೇಕು. ಅದರಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ರೋಡೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ನೋಡಿ. ಯಾಕಂದರೆ ದೀಪಾವಳಿಗೆ ಪೂಜೆಗಳು ಫುಲ್ ಜೋರಲ್ವ, ಅಂಗಡಿ ಪೂಜೆ, ಲಕ್ಷ್ಮೀ ಪೂಜೆ, ಈ ಥರ ರೋಡ್ ತುಂಬ ನೋಡೋಕ್ಕೆ ಒಂಥರ ಕಣ್ಣಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಕಬ್ಬು, ಹೂವು, ಥರ ಥರದ ಹೂವು, ಬಾಳೆಕೊಂಬು ಸಿಕ್ಕಾಪಟ್ಟೆ ಇದೆ. ಒಟ್ನಾಗ ಅದೆಲ್ಲ ದಾಟ್ಕೊಂಡಂದು ಗೋಲ್ ಗುಂಬಸ್ಗೆ ಎಂಟ್ರಿ ಕೊಟ್ವಿ. ಇಲ್ಲಿ ಹಾಗೆ ಒಳಗೆ ಹೋಗೋಂಗಿಲ್ಲ, ಮಕ್ಳಿಗೂ ಸೇರಿ ನಾವು ಟಿಕೆಟ್ ತೊಗೋಬೇಕು ಇಲ್ಲಿ. ಹಾಗಾಗಿ ಮತ್ತು ನಾವು ಏನೇ ತಂದಿರಲಿ ನಮ್ಮ ಲಗೇಜು ಇಲ್ಲೇ ಇವ್ರ ಹತ್ರನೇ ಕೊಟ್ಟು ಹೋಗಬೇಕು. ಅವರು ಸಣ್ಣ ಟೋಕನ್ ಕೊಡ್ತಾರೆ. ಮತ್ತು ಬಂದಮೇಲೆ ನಾವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ತೀರಾ, ರಜಾ ಅಂತ ಎಲ್ಲರೂ ನೋಡ್ಲಿಕ್ಕೆ ಬಂದಿದ್ದಾರೆ. ಕ್ಯೂ ಹಚ್ಚಿದ್ದಾರೆ ಟಿಕೆಟ್ಗೂ. ನಮಗಂತೂ ಒಟ್ಟಿನಲ್ಲಿ 5 ಟಿಕೆಟ್ ಸಿಕ್ತು. ಈಗ ಗೋಲ್ ಗುಂಬಸ್ಗೆ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಜನ ಇಲ್ಲಿ ರಶ್ ನೋಡ್ತೀರಾ, ತುಂಬ ಅಂದರೆ ತುಂಬ ರಶ್ ಇದೆ. ಆ್ಯಕ್ಚುಲಿ ನಾವು ದೀಪಾವಳಿ ಹಬ್ಬಕ್ಕೆ ಬಂದಿದ್ದು ಖುಷಿ ಆಯಿತು. ಯಾಕಂದರೆ ಜನಸಂಖ್ಯೆ ತುಂಬ ದೊಡ್ಡದಿದೆ. ಈ ಥರ ಜನರಿದ್ದಾಗ ನೋಡೋ ಖುಷಿನೇ ಬೇರೆ ಇರುತ್ತೆ. ನನಗಂತೂ ಒಳಗೆ ಹೋಗೋದಕ್ಕೆ ಭಾಳ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನನಗಿದೊಂದು ಇದ್ದೇ ಅಂತಲೂ ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಹಾಗೆ ಸಡನ್ ಸರ್ಪ್ರೈಸಾಗಿ ಕರ್ಕೊಂಡೋದ್ರು. ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಆದರೂ ಒಳಗಡೆ ಇದ್ದಷ್ಟು ತಂಪು, ಕೂಲು ಬೇರೆಲ್ಲೂ ಇಲ್ಲ ಅನಿಸುತ್ತೆ. ಆ ಥರ ನಾನು ಓಡ್ತಿದ್ದೀನಿ, ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಗೆ. ಇನ್ನು ಕೆಳಗೆ ಫಸ್ಟ್ ನಾವು ಮ್ಯೂಸಿಯಂ ನೋಡ್ಕೊಂಡು ಹೋಗೋಣ ಅಂತ ಮ್ಯೂಸಿಯಮ್ಗಂತೂ ಬಂದ್ವಿ. ಮ್ಯೂಸಿಯಮಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಹಳೇ ಕಾಲಿದ್ದೆಲ್ಲ ಇಟ್ಟಿದ್ದಾರೆ. ನಮಗದು ಎಷ್ಟು ಆಲ್ಮೋಸ್ಟ್ ಗೊತ್ತಿರಲ್ಲ, ಹಿಸ್ಟ್ರಿ ಎಲ್ಲ ಓದಿದ್ರೆ ಗೊತ್ತಾಗುತ್ತೆ. ಇನ್ನು ಇಲ್ಲೆಲ್ಲ ನೋಡಿ ಆ ಕಡೆ ಹೋಗೋ ಅಷ್ಟೊತ್ತಿಗೆ ಒಳಗಡೆ ಇತ್ತು ಕೋಟೆ. ತುಂಬ ಚೆನ್ನಾಗಿದೆ ನೋಡಿ. ಮೋಡ ಅನ್ನೋದು ಎಷ್ಟು ಚೆನ್ನಾಗಿದೆ, ಅಷ್ಟೇ ಚೆನ್ನಾಗೂ ಇದೆ. ಬಿಸಿಲು ತುಂಬ ಉರಿತಿದೆ. ಹೊರಗಡೆಯಿಂದ ಒಳಗೆ ಹೋಗೋವರೆಗೂ ಕಾಲು ಸಿಕ್ಕಾಪಟ್ಟೆ ಬಿಸಿ ಆಗ್ತಿದೆ. ನಾವಂತೂ ಇಲ್ಲಿ ಒಳಗೆ ಗೋಲ್ ಗುಂಬಸ್ ಒಳಗೆ ಬಂದ್ವಿ. ಇಲ್ಲೆಲ್ಲ ಹೋಗ್ಬೋದು ನೋಡ್ರಿ. ಈ ಮೇಲೆಲ್ಲ ಹೋಗಿದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಜನರು ನೋಡ್ರಿ ನೀವು ಹೆಂಗಿದಾರೋ. ನಾನಂತೂ ತುಂಬ ದಿನ ಆಯಿತು ಎಲ್ಲೋ ಟ್ರಿಪ್ ಹೋಗದೆ. ಸ್ವಲ್ಪ ನಮ್ಮದು ಬ್ಯಾಂಗ್ಳೂರು ಟ್ರಾನ್ಸ್ಫರ್ ಆಗಿ ಧಾರವಾಡದಲ್ಲಿ ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ನಮಗಿನ್ನೂ ಸ್ವಲ್ಪ ದಿನ ಆಗಿತ್ತು. ಈಗ ಫಸ್ಟ್ ಅಂದರೆ ಬ್ಯಾಂಗ್ಳೂರಿಗೆ ಬಂದಮೇಲೆ ಇದೇ ಫಸ್ಟ್ ಟ್ರಿಪ್ಪು. ಹಾಗಾಗಿ ತುಂಬ ಖುಷಿಯಾಯಿತು. ಇಲ್ಲಿ ಸೌಂಡ್ ನೋಡಿ ನೀವೇ ಹೆಂಗೆ ಕೂಗ್ತಾರಂದರೆ, ಒಂದು ಸಲ ಕೂಗಿದ್ರೆ 7 ಸಲ ಕೇಳಿಸುತ್ತಂತೆ. ಅಷ್ಟು ಚೆನ್ನಾಗಿ ಕೇಳಿಸುತ್ತೆ. ನಾವು ಯಾರ ಹೆಸ್ರು ಕೂಗ್ತೀವೋ, ಏನಂತ ಕರಿತೀವೋ ಅದೇ ಥರ. ಇನ್ನೂ ಈಗ ಗದ್ದಲ ಭಾಳ ಇದೆ, ಯಾರೂ ಇಲ್ಲದೇ ಇದ್ದಾಗ ಕೇಳಿ ಒಂದು ಸಲ. ಇಲ್ಲಿ ಆಲ್ಮೋಸ್ಟ್ ನನ್ನ ಮಗ ನನ್ನ ಮಗಳು ತುಂಬ ಚೆನ್ನಾಗಿ ಕೂಗಿದ್ದಾರೆ, ಅಪ್ಪ ಅಮ್ಮ ಅಂತ. ಫುಲ್ಲು ಸೌಂಡು. ಇಬ್ಬರ ಇಷ್ಟು ಜನರು ಕೂಗಿದ್ರೆ ಅದೆಷ್ಟು ಕ್ಲಿಯರಾಗಿ ಕೇಳಿಸಲ್ಲ. ಭಾಳ ಗದ್ದಲ ಇದೆ. ಒಂದು ಸ್ವಲ್ಪ ನೀವೇ ಕೇಳಿ. ನಾನಂತೂ ವಿಡಿಯೋಗೆ ಏನು ಮಾತಾಡಲಿ ಅಂತ ಕೇಳಿಸೋದು ಇಲ್ಲ, ಅಷ್ಟು ಸೌಂಡ್ ಬರ್ತಿದೆ. ನನಗೂ ಭಾಳ ಖುಷಿಯಾಯಿತು. ಇದು ಕಟ್ಟಿರೋದು ಯಾವ ಕಾಲದ್ದು ಅದು ಹಿಸ್ಟ್ರಿ ಎಲ್ಲ ಓದೋವ್ರಿಗೂ ಗೊತ್ತಾಗೋದಿಲ್ಲ. ಅದು ಈಗಲೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿದ ತಕ್ಷಣ ಈ
ಚೆನ್ನಾಗಿದೆ, ನನಗೆ ಭಾಳ ಖುಷಿ ಆಯಿತು. ಹಾಗೆ ನೀವು ನೋಡದೇ ಇರೋರೆಲ್ಲರೂ ನೋಡಲಿ ಅಂತಲೇ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ, ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ನೀವು ಸೇರಿ ನೋಡಿರಿ. ಇನ್ನು ನನ್ನ ಮಕ್ಕಳಂತೂ ಅಡ್ಡಾಡಿ ಸುಸ್ತಾದರೂ ನಮ್ಮ ಮನೆಯವರು ಎತ್ಕೊಂಡು ಬರ್ತಿದ್ದಾರೆ ಪಾಪ. ಅಲ್ಲಿ ನೋಡಿ ಸಣ್ಣದಾಗಿ ಗಿಣಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ, ಅಷ್ಟು ತಂಪಿದೆ ಅಂದರೆ ಅದಕ್ಕೆ ಹಾರು ಬರುತ್ತೆ. ಇನ್ನು ನಮ್ಮದೆಲ್ಲ ನೋಡಿ ಬರೋದಂತೂ ಆಯಿತು. ಆರಾಮಾಗಿ ಕೂತ್ಬಿಟ್ಟಿದ್ದೀವಿ, ತಣ್ಣಗಿರುತ್ತೆ ಅಂತ ಹುಲ್ಲು ಮೇಲೆ. ಇದು ನಮ್ಮ ವಿಡಿಯೋ ಅನಿಸುತ್ತೆ. ಈ ಥರ ನಮ್ಮ ಒಂದು ಫ್ಯಾಮ್ಲಿ ಜೊತೆ ಒಳ್ಳೆ ಟ್ರಿಪ್ ಆಗಿದೆ. ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆಯನ್ನು ನಮಗೆ ಕಾಮೆಂಟಲ್ಲಿ ಮಾಡಿ. ಅಲ್ಲಿ ಕೂಗೋದು, ಅಲ್ಲಿ ಸೌಂಡು ಅದೆಲ್ಲ, ಮತ್ತು ಇದಿದೆ ಸಮಾಧಿ ಒಂದಿದೆ, ಎಷ್ಟು ಚೆನ್ನಾಗಂದರೆ ಅದು 3 ಜನದ ಸಮಾಧಿನೂ ಇದೆ ಅದರಲ್ಲಿ, ತುಂಬ ಚೆನ್ನಾಗಿದೆ. ಅದರದ್ದು ಇನ್ನೂ ಹೆಸರು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಈಗ ಅನ್ನಿಸ್ತು, ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್. ಬಾಯ್.